ರೀತಿ HY ಮೇಟಿ ಅವ್ರ ಸ್ಥಾನಕ್ಕೆ ಅವ್ರನ್ನ ಕರ್ಕೊಂಡ್ ಬಂದ್ರೆ ಆಗ ನಿಜವಾಗ್ಲೂ HY ಮೇಟಿ ಅವ್ರ ಆತ್ಮಕ್ಕೆ ಶಾಂತಿ ತಂದಂಗಾಗುತ್ತೆ, ಜೊತೆಗೆ ಸಿದ್ದರಾಮಯ್ಯ ಕೂಡ ಬಲಪಡಿಸಂಗಾಗುತ್ತೆ. ಜೊತೆಗೆ ನಿಮ್ಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಜನರಿಗೋಸ್ಕರ ಇದನ್ನೆಲ್ಲ ಮಾಡ್ತಿದೆ ಅಂತ. ನಮ್ಮ ಕಾಂಗ್ರೆಸ್ ಪಕ್ಷ ಅಂದ್ರೆ ಸ್ವಾತಂತ್ರ್ಯ ಬಂದಾಗಲೂ ಕೂಡ ಕಾಂಗ್ರೆಸ್ ಪಕ್ಷಿಕರ ಹಣೆಪಟ್ಟಿ ಏನಪ್ಪಾ ಅಂತಂದ್ರೆ ನಮ್ದು ಬಡವರ ಪಕ್ಷ ಅಂತ ಹೇಳಿ, ಬಡವರ ಪಕ್ಷ ಅಂತ ಹೇಳ್ತಾರೆ, ರೈತರ ಪಕ್ಷ ಅಂತ ಕರೀತಾರೆ, ಮಹಿಳೆಯರ ಪಕ್ಷ ಅಂತ ಕರೀತಾರೆ. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್ ಅವರು ಎಲ್ಲರೂ ಕೂಡ ಜನಸಾಮಾನ್ಯರಿಗೋಸ್ಕರ ಬಡವರಿಗೋಸ್ಕರ ಕಾರ್ಯಕ್ರಮಗಳನ್ನು ರೂಪಿಸಿದ್ರು. ಇವತ್ತು ರಾಜ್ಯದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೊದಲನೇ ಬಾರಿಗೆ 2013 2018 ಇಸ್ವಿಗೆ ನಿಮ್ಗೆ ಗೊತ್ತಿದೆ ಎಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರು ಅಂತ. ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು 170 ಭರವಸೆಗಳನ್ನು ಕೊಟ್ಟಿದ್ವಿ. ಆಗ 170 ಭರವಸೆಗಳಲ್ಲಿ 167ಕ್ಕೂ ಹೆಚ್ಚು ಭರವಸೆಗಳನ್ನ ಸಿದ್ದರಾಮಯ್ಯ ಈಡೇರಿಸಿ ನುಡಿದಂತೆ ನಡೆದಂತ ಮುಖ್ಯಮಂತ್ರಿ, ನುಡಿದಂತೆ ನಡೆದಂತ ಸರ್ಕಾರ ಅಂತ ಹೇಳಿ ಅವಾಗಲೇ ಅಲ್ವಾ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಕ್ಷೀರಧಾರೆ, ಮೈತ್ರಿ, ಮನಸ್ವಿನಿ, ಪಶು ಭಾಗ್ಯ, ಹೀಗೆ ಬೇಕಾದಷ್ಟು ಭಾಗ್ಯಗಳ ಸರಮಾಲನೆ ಕೊಟ್ಟಿದಾರಲ್ವಾ. ಅದೇ ರೀತಿ 2023 ಚುನಾವಣೆಗಿಂತಲೂ ಮುಂಚೆ ಸಿದ್ದರಾಮಯ್ಯ ಅವರು ಮತ್ತೆ ನಮ್ಮ ಪಕ್ಷ ನಿಮಗೆ ಭರವಸೆ ಕೊಟ್ಟಿತ್ತು, ಆಶ್ವಾಸನೆ ಕೊಟ್ಟಿತ್ತು, ನಾವು ಅಧಿಕಾರಕ್ಕೆ ಬಂದ್ರೆ ನಾವು 5 ಗ್ಯಾರಂಟಿಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವನಿಧಿ ಯೋಜನೆ ಅಂತ ಹೇಳಿ. ಇವತ್ತು ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ವರ್ಷದಲ್ಲಿ ಅಷ್ಟು ಗ್ಯಾರಂಟಿಗಳನ್ನ ಇವತ್ತು ಜಾರಿಗೆ ತಂದಿದ್ದಾರೆ. ಮತ್ತೆ ಇದೆಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮ ಅಲ್ಲ, ಒಂದೊಂದು ಕಾರ್ಯಕ್ರಮಕ್ಕೂ ಕೂಡ 1000 ಕೋಟಿ ಖರ್ಚಾಗುತ್ತೆ. ಇವತ್ತು 5 ಗ್ಯಾರಂಟಿ ಕಾರ್ಯಕ್ರಮಗಳಿಗೆ 58,000 ಕೋಟಿ ಖರ್ಚಾಗುತ್ತೆ. ಮತ್ತೆ ಅಷ್ಟು ಹಣ ನೇರವಾಗಿ ಫಲಾನುಭವಿಗಳಿಗೆ ತಲುಪ್ತಾ ಇದೆ. ಇವತ್ತು ನಮ್ಮ ತಾಯಂದ್ರೆಲ್ಲ ಇಲ್ಲಿದೆ, ನಿಮಗೆಲ್ಲ ಗೃಹಲಕ್ಷ್ಮಿ ತಿಂಗಳಿಗೆ 2,000 ರೂಪಾಯಿ ಬರ್ತಿದೆ ತಾನೆ, ಅನ್ನಭಾಗ್ಯದ 10 kg ಸಿಗ್ತಾ ಇದೆ ತಾನೆ. ಯಾರಾದ್ರೂ ಮಧ್ಯವರ್ತಿಗಳು ಬಂದು ಕೇಳ್ತಾ ಇದ್ದಾರೆ ನಮ್ಗೆ ದುಡ್ಡು ಕೊಡಿ ಯಾವಾಗ ಸರ್ಕಾರದಿಂದ ಕೊಡಿಸ್ತೀವಿ ಅಂತ, ಇಲ್ಲ ತಾನೆ, ನೇರವಾಗಿ ಬರ್ತಾ ಇದೆ. ಸೊ ಇಷ್ಟೊಂದು ಹಣನ, ಸರ್ಕಾರದ ಹಣನ ನೇರವಾಗಿ ಜನರಿಗೆ, ಅದು ಜನಸಾಮಾನ್ಯರಿಗೆ ಬಡವರಿಗೆ ತಲುಪಿಸಿರುವಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ. ಆದ್ರೆ ಬಿಜೆಪಿ ಅವರು ಈ ತರದ ಯಾವ್ದಾದ್ರು ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನಿಮಗೆ, ಯೋಚನೆ ಮಾಡಿ ನೋಡಿ. ಅವ್ರು ಯಾವತ್ತೂ ಕೂಡ ಬಡವರಿಗೆ ಯಾವ್ದು ಕಾರ್ಯಕ್ರಮ ಕೊಡಲ್ಲ. ಅವ್ರು ಯಾವತ್ತಿದ್ರು ಶ್ರೀಮಂತರ ಪಕ್ಷ, ವ್ಯಾಪಾರಿಗಳ ಪಕ್ಷ. ಶ್ರೀಮಂತರ ಜೇಬ್ ತುಂಬಿಸೋದಷ್ಟೇ ಅವ್ರ ಕೆಲಸ. ನೀವು ಯೋಚನೆ ಮಾಡಿ, ಸಿದ್ದರಾಮಯ್ಯ ಅವರು ಮತ್ತು ಅಂಬಾನಿ, ಅದಾನಿ ಅಂತ ದೊಡ್ಡ ದೊಡ್ಡ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ರು. ಅದು ಇಷ್ಟು ಲಕ್ಷ ಲಕ್ಷ ಕೋಟಿ, ಬರೀ ಲಕ್ಷ ರೂಪಾಯಿ ಕೋಟಿ ರೂಪಾಯಿ ಇಲ್ಲ, ಲಕ್ಷ ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು ಅಂಬಾನಿಗಳು, ಅದಾನಿಗಳು, ದೊಡ್ಡ ಶ್ರೀಮಂತರು. ಆದ್ರೆ ಬಡವರು ಮಾತ್ರ ಸಾಲ ಮನ್ನಾ ಮಾಡಲ್ಲ. ಅದೇ ರೀತಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಮಾಡಿದ ಮೊದಲೇ ಕೆಲಸ ಏನ್ ಗೊತ್ತಾ, ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರಲ್ಲ, ಉದ್ಯಮಿಗಳು, ಕೈಗಾರಿಕೆಗಳು ಕಟ್ಕೊಂಡಿರ್ತಾರೆ, 1000 ಕೋಟಿ ಒಡೆಯರಾಗಿರ್ತಾರೆ, ಅವರ ತೆರಿಗೆನ ಕಮ್ಮಿ ಮಾಡಿದ್ರು, ಕಾರ್ಪೊರೇಟ್ ಟ್ಯಾಕ್ಸ್ ನ 10% ಕಮ್ಮಿ ಮಾಡಿದ್ರು. ಆದ್ರೆ ಜನಸಾಮಾನ್ಯರಲ್ಲಿರುವಂತ ತೆರಿಗೆ ಹಣ ಯಾವ್ದಾದ್ರು 1 ಪೈಸಾ ಕಮ್ಮಿ ಮಾಡಿದ್ರ ಇಲ್ಲ, ಬದಲಾಗಿ GST ಇನ್ನೂ ಜಾಸ್ತಿ ಮಾಡಿದ್ರು. 28% GST ಮಾಡಿದ್ರು. ಈ ಮೊನ್ನೆ 3-4 ತಿಂಗಳಿಂದ ಸ್ವಲ್ಪ ಕಮ್ಮಿ ಮಾಡಿದಾರೆ ಅಷ್ಟೇ. ಮತ್ತೆ ಅದೇ ರೀತಿ ಕಳೆದ ಬಾರಿ ಅವರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದ್ರು ಜ್ಞಾಪಿಸ್ಕೊಡಿ, ಅನ್ನಭಾಗ್ಯ ಕಾರ್ಯಕ್ರಮ ನಾವು 7 kg ಕೊಡ್ತಾ ಇದ್ವಿ ಮೊದಲು. ಬಿಜೆಪಿ ಅವರು ಬಂದ್ಮೇಲೆ ಏನ್ ಮಾಡಿದ್ರು, ಅದನ್ನ 5 kg ಇಳಿಸಿದ್ರು. ಈಗ ನಾವು ಮತ್ತೆ ಅಧಿಕಾರಕ್ಕೆ ಬಂದು 5 kg ಇಂದ 10 kg ಕೊಡ್ತಾ ಇದ್ವಿ. ಸೊ ಹಾಗಾಗಿ ಬಿಜೆಪಿ ಅವರು ಇದಾರಲ್ಲ, ಅವರು ಯಾವತ್ತೂ ಕೂಡ ಬಡವರು ವಿರೋಧಿ. ಈಗ ಮತ್ತೆ ಇನ್ನೊಂದು ಹೊಸದಾಗಿ ಏನ್ ಮಾಡಿದ್ದಾರೆ, ಈಗ ನರೇಗಾ ತೆಗೆದಾಕ ಕೊಟ್ಟಿದ್ದಾರೆ. ನರೇಗಾ ಕಾರ್ಯಕ್ರಮದಿಂದ ಯಾರಿಗೆ ಅನುಕೂಲ ಆಗ್ತಾ ಇತ್ತು, ಬಡ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗ್ತಿತ್ತು. ಪಾಪ ಕೂಲಿ ಕಾರ್ಮಿಕರು ಗ್ರಾಮಗಳಲ್ಲೇ ಕೆಲಸ ಮಾಡ್ಲಿ, ಕೆಲಸ ಹುಡ್ಕೊಂಡು ಊರು ಬಿಟ್ಟು ಅಲಿಯೋದು ಬೇಡ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ನರೇಗಾ ಕಾಯ್ದೆ ತಂದಿತ್ತು. ಆ ಕಾಯ್ದೆ ಅಡಿಯಲ್ಲಿ ನಿಮ್ ಗ್ರಾಮ ಪಂಚಾಯತ್ಗಳಲ್ಲಿ ಕೂಲಿ ಕಾರ್ಮಿಕರು ಏನಾದ್ರು ಕೆಲಸ ಕೇಳಿದ್ರೆ 15 ದಿವಸದೊಳಗೆ ಪಂಚಾಯತ್ ಅವರು ಕಡ್ಡಾಯವಾಗಿ ಕೆಲಸ ಕೊಡ್ಲೇಬೇಕಾಗಿತ್ತು, ಇಲ್ಲ ಅಂತಂದ್ರೆ ಹಣ ಕೊಡ್ಬೇಕಾಗಿತ್ತು ಅವ್ರಿಗೆ. ಆದ್ರೆ ಅದು ನರೇಗಾ ಕಾರ್ಯಕ್ರಮ. ಇವಾಗ ಏನ್ ಮಾಡಿದ್ದಾರೆ ಇವರು, ನರೇಗಾ ತೆಗೆದುಹಾಕಿ G-Ram-G ಅಂತ ತಂದು ಇನ್ಮೇಲೆ ಕೂಲಿ ಕಾರ್ಮಿಕರು ಕೆಲಸ ಕೇಳಿದ್ರೆ ಕೊಡ್ಲೇಬೇಕು ಅಂತೇನಿಲ್ಲ. ಕೇಂದ್ರದಿಂದ ಹಣ ಬಂದಿದ್ರೆ ಮಾತ್ರ ನಿಮಗೆ ಕೆಲಸ ಕೊಡ್ಬೋದು. ಮತ್ತೆ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಇನ್ಮೇಲೆ G-Ram-G ಇರೋದಿಲ್ಲ. ಯಾವ ಪಂಚಾಯತಿಗಳಿಗೆ ಕೇಂದ್ರ ಹಣ ಕೊಟ್ಟಿರುತ್ತೆ ಅವ್ರು ಮಾತ್ರ ಇನ್ಮೇಲೆ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ಬೋದು. ಮತ್ತೆ ಎಲ್ಲಾ ಇಡೀ ವರ್ಷದಲ್ಲಿ ಕೆಲಸ ಕೇಳಂಗಿಲ್ಲ. ಯಾವ ಕಾಲದಲ್ಲಿ ಸುಗ್ಗಿ ಕಾಲ ಇರುತ್ತೆ, ಕೃಷಿ ಚಟುವಟಿಕೆ ಜಾಸ್ತಿ ನಡೀತಿರುತ್ತೆ, ಅಂತ ಟೈಮಲ್ಲಿ ಕೂಲಿ ಕಾರ್ಮಿಕರು ಕೆಲಸನೇ ಕೇಳಂಗಿಲ್ಲ. ಸೊ ಹಾಗಾಗಿ ಇವತ್ತು ಬಡ ಕೂಲಿ ಕಾರ್ಮಿಕರು ಹೊಟ್ಟೆ ಹೊಡೆಯುವಂತ ಕೆಲಸ ಮಾಡ್ತಾರೆ ನರೇಗಾನ ಮುಗಿಸಿ. ಯಾತಕ್ಕೆ ಇವ್ರು ನರೇಗಾನ ಮುಗಿಸಕ್ ಪ್ರಯತ್ನ ಮಾಡ್ತಾರೆ ಅಂತಂದ್ರೆ, ನರೇಗಾಗೆ ಲಕ್ಷಾಂತರ ಕೋಟಿ ಖರ್ಚಾಗ್ತಿದೆ ಇಡೀ ದೇಶಕ್ಕೆ. ಅಷ್ಟೊಂದು ಹಣ ಬಡವ್ರ ಕೈಗೆ ಹೋಗ್ತಾ ಇದ್ದಿಲ್ಲ ಅಂತ ಸಹಿಸಕ್ ಆಗ್ತಾ ಇಲ್ಲ ಬಿಜೆಪಿ ಅವರಿಗೆ. ಹಾಗಾಗಿ ಇವತ್ತು ನರೇಗಾನ ಮುಗಿಸ್ತಾ ಇದ್ದಾರೆ. ಅದಕ್ಕೆ ಬಿಟ್ಟಿ ಭಾಗ್ಯ ಕೊಡ್ತಾ ಇದ್ದಾರೆ, ಉಚಿತ ಕಾರ್ಯಕ್ರಮ ಕೊಟ್ಟು ಬಡವ್ರನ್ನ ಸೋಮಾರಿಗಳನ್ನಾಗಿ ಮಾಡ್ತಿದ್ದಾರೆ ಅಂತ. ನಾವು ಬಿಟ್ಟಿ ಭಾಗ್ಯ ಕೊಡ್ತಾ ಇದೀವ, ನೀವು ಬಿಟ್ಟಿ ತಗೋತಾ ಇದ್ದೀರಾ 2,000 ರೂಪಾಯಿ ಅಥವಾ 10 kg ಅಕ್ಕಿ, ಅದು ಬಿಟ್ಟಿ ಅಲ್ಲ, ನಿಮ್ ಹಕ್ಕು. ಯಾಕೆ ಅಂತಂದ್ರೆ ಸರ್ಕಾರದ ಹಣ ನಿಮ್ ಹಣ ನಿಮಗೆ ಸೇರ್ಬೇಕು, ಅದನ್ನ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ನೀವು ಈಗ 10 kg ಅಕ್ಕಿ ಸಿಕ್ಕಿದ ತಕ್ಷಣ 2,000 ರೂಪಾಯಿ ತಿಂಗಳಿಗೆ ಸಿಕ್ಕಿದ ತಕ್ಷಣ ಸೋಮಾರಿಗಳಾಗಿದ್ದೀರಾ, ಕೆಲಸ ಮಾಡೋದು ಬಿಟ್ಬಿಟ್ಟಿದ್ದೀರಾ? ಇಲ್ಲ, ಪಾಪ ಬಡವರಿಗೆ ಹೊಟ್ಟೆ ತುಂಬಿದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇನ್ನೂ ಶಕ್ತಿ ಮೀರಿ ಕೆಲಸ ಮಾಡ್ತಾರೆ, ದೇಶ ಕಟ್ಟುವಂತ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಜನಸಾಮಾನ್ಯರಿಗೆ ಬಡವರಿಗೆ ನೇರವಾಗಿ ಸರ್ಕಾರ ಹಣ ಕೊಡ್ತಾ ಇದೀವಿ. ಆದ್ರೆ ಬಿಜೆಪಿ ಅವರು ಬಡವರನ್ನೇ ನಿಂದಿಸಿ ಹಣ ತಗೊಂಡು ಸೋಮಾರಿಗಳಾಗ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮನ್ನೇ ಅವಮಾನ ಮಾಡ್ತಾರೆ. ಸೊ ಹಾಗಾಗಿ
ನಾವು ಕೇಳೋದಿಷ್ಟೇ.